ಸ್ವಲ್ಪ ಸ್ಕೋರ್ ಬೋರ್ಡ್ ಆ ಕಡೆಗೆ ಸ್ಟ್ರಕ್ ಆಗಿದೆ. ಗಾಡಿಗಾರ ಗಾಡಿ ಭಾಗದಲ್ಲಿ ಡುಮ್ಕಿ ಪ್ರಯತ್ನದಲ್ಲಿ ಯಶಸ್ಸನ್ನ ನೆಲದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಅಂಕೆ ದಾಳಿಯ ಸ್ಪೆಷಲಿಸ್ಟ್ ದಾಳಿಗಾರ. ಎರಡು ಹೊರ ರಾಜ್ಯದ ತಂಡಗಳು ನಮ್ಮ ಕರ್ನಾಟಕದ ಪುಣ್ಯ ನೆಲದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ ಅಲ್ಲಿ. ಎಂಡಿ ರೋಹ್ತಕ್ ತಂಡಕ್ಕೆ ಮಾಡಿ ಆಗ್ತಾ ಇದ್ದಾರೆ. ಎಂತ ಪ್ರಯತ್ನ ಮಿಂಡನ ತಿರ್ನೆದ್ರು ಬಳಸ್ತಕ್ಕಂತ ನಮ್ಮ ಸಾಯಿ ಡಿಜಿಟಲ್ ತೆಕ್ಕೀರ್ ಅವರಿಗೂ ಕೂಡ ಮಾಲೀಕರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಈಗಾಗಲೇ ಡ್ರೋನ್ ಕೂಡ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಪ್ರೇಕ್ಷಕರ ಹತ್ರ ಕೂಡ ತಾವುಗಳೆಲ್ಲ ಡ್ರೋನ್ ಮುಖೇನ ಪ್ರೇಕ್ಷಕರನ್ನು ಕೂಡ ಸೆರೆ ಹಿಡಿಬೇಕಂತ ನಮ್ಮಲ್ಲಿ ವಿನಂತಿ ಇದೆ. ಇಲ್ಲಿ ನಿರ್ಣಾಯಕರ ಗ್ಯಾಲರಿ ಒಳಗೆ ದಯವಿಟ್ಟು ಯಾರು ನೀವು ಹೊರಗಿದ್ರಿ ಆ ಕಡೆ ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಮತ್ತೆ ಅವ್ರಿಗೆ ರೆಫ್ರಿಗಳಿಗೆ 4 ಜನ ಆಟಗಾರ ನಡುವ ಅದ್ಭುತವಾದ ಡುಮ್ಕಿ ಬರ್ತಾ ಇದೆ. ಪ್ರಯತ್ನ ಬಂತು ಆದ್ರೂ ಕೂಡ ಮತ್ತೆ ವಿಫಲ ಆಗ್ತಾ ಇದ್ರೆ 4-5 ಹಿಂಗೆ ಹೋಗುತ್ತ ಪಂದ್ಯ ನೋಡಿ. 4-5 5-4 ಮತ್ತೊಮ್ಮೆ ರಾಜೀವ್ ದೆಹಲಿ ತಂಡದ ಪರವಾಗಿ 5-4 ಪಂದ್ಯ. 1 ಅಂಕದ ಮುನ್ನಡೆಯೊಂದಿಗೆ ಎಂಡಿ ರೋಹ್ತಕ್. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. 6-5 ಪಂದ್ಯ. ನಾಲ್ಕು ಜನ ಆಟಗಾರ ನಡುವೆ 2 ಅಂಕದ ಮುನ್ನಡೆಯೊಂದಿಗೆ ಎಂಡಿ ಪಂದ್ಯ. ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ಎಂಡಿ ರೋಹ್ತಕ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಬಲಾಢ್ಯ ತಂಡಗಳು ಮೈದಾನದ ಮಧ್ಯದಲ್ಲಿ ನೋಡುಗರ ಮನ ಗೆದ್ದಿರುವಂತಹ ಆಟಗಾರ. ಕೋಟೆ ನಾಡಿನ ಇತಿಹಾಸದಲ್ಲಿ ಐತಿಹಾಸಿಕ ಬೃಹತ್ ಮೊತ್ತದ ಪಂದ್ಯಾವಳಿ ತೆಗ್ಗಿ ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಸುಬಡಿಗಲಾನದ ಮಕ್ಲೇನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಡೂ ಆರ್ ಡೈ ದೆಹಲಿ ತಂಡಕ್ಕೆ ಮಾಡು ಇಲ್ಲದ ಮಾಡಿ. ಡೂ ಆರ್ ಡೈ ಡಿಸೈಡ್ ರೈ. 7-4 ಪಂದ್ಯ ಸಾಗ್ತಾ ಇದೆ. ಡೂ ಆರ್ ಡೈ ದಾಳಿ ಇದೆ. ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2 ದಾಳಿ ಎಂಟಿ ಆದ್ಮೇಲೆ 3ನೇ ದಾಳಿ ಎಂಟಿ ಆಗುವಂತಿಲ್ಲ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಆರಂಭದೊಂದಿಗೆ. ಎಂಡಿ ರೋಹ್ತಕ್ ತಂಡದ ಆಟಗಾರ ಶರವೇಗದ ದಾಳಿಗಾರ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ 8-5 ಪಂದ್ಯ. ಅದ್ಭುತವಾದ ಕಿಕ್ ಬರ್ತಾ ಇದೆ ಅಲ್ಲಿ. ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ವೀಕ್ಷಕ ಬಂಧುಗಳಿಗೆ ಕೂಡ ಸೋಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇದೆ. ಶಿವಪ್ಪಣ್ಣ ಆದ್ಮೇಲೆ ನಿಮ್ಮ ಸಮಯ ಸಿಕ್ಕಾಗ ತಾವೆಲ್ಲರೂ ಕೂಡ ಊಟ ಮಾಡಿಕೊಂಡು ಬನ್ನಿ. ಸುಬಡಿಗಲಾನ್ 9-6 ಪಂದ್ಯ. ಮತ್ತೊಂದು ಹಂತದ ಸೇರ್ಪಡೆ ಆಗ್ತಾರೆ. 10-6 ಪಂದ್ಯ. ಆರಂಭಿಕ ಹಂತದಲ್ಲಿ 4 ಅಂಕದ ಮುನ್ನಡೆಯೊಂದಿಗೆ ಎಂಡಿ ರೋಹ್ತಕ್. ಕೊನೆಯ ಆಟಗಾರ ಲೋನ ಅಂಕದಿಂದ ತಪ್ಪಿಸಬೇಕಾದ್ರೆ ದಾಳಿಗಾರ ಅಂಕ ಪಡೆಯಲೇಬೇಕಂತ ಒತ್ತಡದಲ್ಲಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. 7 ಪಂದ್ಯ. 13-7. ಮತ್ತೊಮ್ಮೆ ಎಂಡಿ ರೋಹ್ತಕ್ ತಂಡದ ಆಟಗಾರ. ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ಶರವೇಗದ ದಾಳಿಗಾರ
ಅಂಕಿ ಬುಟ್ಟಿದನ್ನದು ವಾದ ಇದೆ. ಎಂಟು 14 ಪಂದ್ಯ ಸಾಗ್ತಾ ಇದೆ. ಅದ್ಭುತವಾದ ಚೈನ್ ಟ್ಯಾಕಲ್ ಬರ್ತಾ ಇದೆ. 9 ಪಂದ್ಯ ಮತ್ತೊಮ್ಮೆ ಅಂಕಿತ್ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ ಪಂದ್ಯ ಆರಂಭ ಆಗ್ತಾ ಇದೆ. FD ರೋಹ್ತಕ್ ತಂಡದ ಪರವಾಗಿ ತಂಡದ ಪ್ರಮುಖ ದಾಳಿಗಾರ ನಂಬರ್ 13ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ ಹರಿಯಾಣ ರಾಜ್ಯದ ಆಟಗಾರ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 5 ಅಂಕದ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ತಂಡ MD ರೋಹ್ತಕ್ 14-9 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಅಂಕಿ ಅದೀಶ್ ವೇಗದ ದಾಳಿಗಾರ 5 ಜನ ಆಟಗಾರ ನಡುವೆ ಎಚ್ಚರಿಕೆಯ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. SS ಅನ್ನ ಕಾಣ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಬರಬೇಕು. ಬಸವರಾಜ್ ಹೆರ್ಕಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೇನೆ. ಈ ಒಂದು ತೃತೀಯ ಬಹುಮಾನ ಕೊಟ್ಟಂತ TY ಜಾನಮಟ್ಟಿ ಗುರುಗಳ ನಮ್ಮ ಕಮಿಟಿ ಅವರು ಹೋಗಿ ಕರೆದುಕೊಂಡು ಬರಬೇಕು. ಬಸವರಾಜ್ ಕಾಂಗ್ರೆಸ್ ನಾಯಕರು ಬೆಳಿಗ್ಗೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಮಿಟಿಯವರು ಈ ಒಂದು ತೃತೀಯ ಬಹುಮಾನ ಕೊಟ್ಟಂತ ಬಸವರಾಜ್ ಜಾನಮಟ್ಟಿ ಅವರು ಹಾಗೇನೆ ರಾಜು ಬೋರ್ಜಿ ಅವರು ಕೂಡ ವೇದಿಕೆ ಮೇಲೆ ಬರಕ್ಕೆ ಆಟಗಾರರು ಕೆಳಗಡೆ ಇಲ್ಲಿ ನಮ್ಮ ಅತಿಥಿ ಮಹೋದಯರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಕೈ ಮುಗಿದು ಹೋಗ್ಬಿಡ್ರಪ್ಪ ಇಲ್ಲಿ. ಯಾಕಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಕಾರಣ ತಾವುಗಳು ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಸಿದ್ದು ಸಾರಾವರಿ ಅವರು ಪಂದ್ಯಾವಳಿ ಆಟಗಾರರು ಯಾರು ಹೊರತು ರಜೌರ್ ಮಟ್ಟಿ ಅವರು ಹಾಗೇನೆ ಬೆಳಿಗ್ಗೆಯ ಬಸವರಾಜ್ ಉಮ್ಮಿಚಿಗೆ ಮಠ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವತ್ತು ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಕ್ಷಣ ಆಗ್ತಾ ಇದೆ. ಅಗ್ರೆಸಿವ್ ಆಟ ಕಂಡು ಬಂದ ತಕ್ಷಣ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ, ವಾರ್ನಿಂಗ್ ಕೂಡ ನೀಡ್ತಾ ಇದ್ದಾರೆ. ಈಗ ಬ್ಯಾರಿಗೇಟ್ ಹಾಕಿದಂತ ಬ್ಯಾರಿಗೇಟ್ ಒಳಭಾಗದಲ್ಲಿ ಯಾರು ಬರ್ತಕ್ಕದ್ದು ದಯವಿಟ್ಟು ಗ್ಯಾಲರಿ ತಮಗಾಗಿ ಇದೆ. ಗ್ಯಾಲರಿ ಮೇಲೆ ಸಾಕಷ್ಟು ಸ್ಥಳಾವಕಾಶ ಇದೆ. ತಾವುಗಳು ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ. ಆಪ್ನರ್ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. 15-13 15-30 15-13 ಇನ್ ಫೇವರ್ ಆಫ್ MD ರೋಹ್ತಕ್. 2 ಅಂಕದ ಮುನ್ನಡೆಯೊಂದಿಗೆ MD ರೋಹ್ತಕ್ ತಂಡ ಸಾಗ್ತಾ ಇದೆ. ಕಾದ್ ನೋಡ್ಬೇಕಿಲ್ಲ. ಅಂಕಣದ ಬಲಭಾಗದಲ್ಲಿ 2 ಜನ ಆಟಗಾರರು ಉಳಿದುಕೊಂಡಿದ್ದಾರೆ. ಅಂಕಿತ್ ಸುಪಡೆಗಲಾಣದ ಬಿಡುವಿಲ್ಲದ ನಿರಂತರವಾಗಿ ದೆಹಲಿ ತನಗೆ ಆಶ್ರಯ ಆಗ್ತಕ್ಕಂಥ ಆಟಗಾರ ಅಂಕಿತ್. ಮತ್ತೊಮ್ಮೆ ಸುಪಡೆಗಲಾಣದ ಪಂದ್ಯ 15-13 15-13 ಪುನಸ್ಸಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲ. ಮಧ್ಯ ಪಂದ್ಯ ಆರಂಭದೊಂದಿಗೆ ಸುಪಡಿಗಲಾಡದ ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ರಾಜೇಶ್ ವಾಪಸ್ ಆಗ್ತಾ ಇದ್ದಾರೆ. ಕೊನೆ ಆಟಗಾರ MD ರೋಹ್ತಕ್ ತಂಡ ಲೋನ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಲೋನ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದಂತ ಒತ್ತಡ. 16-14 ಪಂದ್ಯ 2 ಅಂಕದ ಮುನ್ನಡೆಯೊಂದಿಗೆ ಮಹರ್ಷಿ ಧನಂಜಯ ಯೂನಿವರ್ಸಿಟಿ ರೋಹ್ತಕ್. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 1+ ಮತ್ತೊಮ್ಮೆ ದೆಹಲಿ ತಂಡದ ಆರಂಭಿಕ ಆಟಗಾರ
ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ, ಬಲಿಷ್ಠವಾದಂತ ಹಿಡಿತ. 18-17. ಗ್ಯಾಲರಿ ಮೇಲೆ ಕುಂತವ್ರು ಸ್ವಲ್ಪ ಹತ್ತೆ ಕೂಡ್ರಿಪ್ಪ, ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಬರ್ರಿ. ಆ ಕಡೆ ಈ ಕಡೆ ಮ್ಯಾಲ ಬರ್ರಿ, ಈ ಕಡೆ. ಹತ್ತೊಂಬತ್ತು 17 ಪಂದ್ಯ ಸಾಗುತ್ತಾ ಇದೆ. 19-17 ದೆಹಲಿ. ಮತ್ತೊಮ್ಮೆ ದೆಹಲಿ ತಂಡದ ಸಪಡಿಯ ದಾಳಿಗಾರ, ಎಡಬದಿ ಆಟಗಾರ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. 19 in favor of Delhi, leading by 2 points. ಮತ್ತೊಮ್ಮೆ MD ರೋಹ್ತಕ್ ತಂಡದ ಆಟಗಾರ ಆಗ್ತಾ ಇದೆ. ಹತ್ತೊಂಬತ್ತು 17 ಪಂದ್ಯ ಮೊದಲ ವಾಪಸ್ ಆಗ್ತಾ ಇದ್ದಾರೆ. 20-17. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಅಂಕಿತ್ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಬೆಳಿಗ್ಗೆಯ ಉಮಿಚಿ ಮಠ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ಳುತ್ತೇವೆ. ಅದ್ಭುತವಾದ ಗ್ಯಾಪ್ ಸದ್ಬಳಕೆ ಆಗ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ MD ರೋಹ್ತಕ್ ತಂಡದಲ್ಲಿ ಮಿಸ್ಟೇಕ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. 21-17 ಪಂದ್ಯ. 22-17. ದೆಹಲಿ ಮತ್ತೊಮ್ಮೆ ಅಂಕಿತ್ ದಾಳಿ ಭಾಗದಲ್ಲಿ ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ ತಂಡದ ಪರವಾಗಿ MD ರೋಹ್ತಕ್ ತಂಡದ ಮೇಲೆ ದಾಳಿ ಭಾಗದಲ್ಲಿ. ಯಾವುದೇ ಅಂಗವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಇಪ್ಪತ್ತೆರಡು 18 ಪಂದ್ಯ. 5 ಜನ ಆಟಗಾರ ನಡುವೆ 4 ಅಂಕದ ಮುನ್ನಡೆಯೊಂದಿಗೆ ದೆಹಲಿ ತಂಡ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ಅದ್ಭುತವಾದ ಧುಮುಕಿ ಪ್ರಯತ್ನ ಇತ್ತು, ಆದ್ರೂ ಕೂಡ ವಿಫಲ ಆಗ್ತಾ ಇದೆ. ದೆಹಲಿ ತಂಡಕ್ಕೆ ಮಾಡು ಇಲ್ಲವ ಮಾಡಿ ದಾಳಿ ಭಾಗದಲ್ಲಿ ಶರ ವೇಗದ ದಾಳಿಗಾರ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ದೆಹಲಿ ತಂಡದ ಪರವಾಗಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಅದರೊಂದಿಗೆ ಪಂದ್ಯ 23-19. ಅದ್ಭುತವಾದ ಪ್ರಯತ್ನ ನಡೀತಾ ಇದೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ MD ರೋಹ್ತಕ್ ತಂಡದ ಪರವಾಗಿ. ಇಪ್ಪತ್ತು 23 ಪಂದ್ಯ ಸಾಗ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಇಪ್ಪತ್ನಾಲ್ಕು 20 ಪಂದ್ಯ. ಸ್ವಲ್ಪ ಸ್ಕೋರ್ ಬೋರ್ಡ್ ಆ ಕಡೆಗೆ ಸ್ಟ್ರಕ್ ಆಗಿದೆ. ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ದೆಹಲಿ ಅಂಕದ ಅಂತರ.
ದೆಹಲಿ ತಂಡ ಮುಂದೆ ಸಾಗ್ತಾ ಇದೆ. ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾತುರದಿಂದ ಕಾಯ್ತಕ್ಕಂಥ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಇಪ್ಪತ್ತೈದು 20 ಪಂದ್ಯ ಸಾಗ್ತಾ ಇದೆ. 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ಎಂಡಿ ರೋಹ್ತಕ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಕಾತ್ ನೋಡಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. ಬೋನಸ್ ಲೈನ್ ಆಫ್ ಇದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂಕಣದ ಒಳಭಾಗಕ್ಕೆ ನುಗ್ಗಿ ಆಟಗಾರ ಪ್ರಯತ್ನದಲ್ಲಿ ವಿಫಲ ಆಗ್ತಾ ಇದ್ದಾರೆ. ವಾಪಸ್ ಆಗ್ತಾ ಇದ್ದಾರೆ. ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಇವತ್ತು ಕ್ವಿಕ್ ಪಕ್ ಲೈನ್ ಮಾಡಿ ವಾಪಸ್ ಅತಿಯನ್ನು ಬಡೀತಾ ಇದ್ದಾರೆ. ದಾಳಿಗಾರ ನೇರವಾದಂತಹ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಬರ್ತಾ ಇದೆ. ಹ್ಯಾಂಡ್ ಟಚ್ ಜೊತೆಗೆ ಸುಲಭದ ರೀತಿಯಲ್ಲಿ ಡೂ ಆಡ ದಾಳಿಯಿಂದ ಪಾರಾಗ್ತಾ ಇದ್ದಾರೆ. 26-20 ಎರಡು ತಂಡದ ಆಟಗಾರರು ಡೂ ಆಡ ಮೊರೆ ಹೋಗ್ತಾ ಇದ್ದಾರೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ. 26-21 ಪಂದ್ಯ ಸತತವಾಗಿ 5 ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ ತಂಡ ಎಂಡಿ ರೋಹ್ತಕ್ ತಂಡಕ್ಕೆ ದ್ವಿತೀಯ ಹಂತದ ಆರಂಭಿಕ ಹಂತದಲ್ಲಿ ಆಘಾತವನ್ನ ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅನೇಕ ಕಬಡ್ಡಿಯನ್ನ ನೋಡ್ಲಿಕ್ಕೆ ಆಗಮಿಸಿರುವಂತಹ ನೋಡುಗರಿಗೆ ಎಲ್ಲರಿಗೂ ಕೂಡ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗೆಯುವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. 27-21 ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಸುಲಭದ ಬೋನಸ್ ಅನ್ನ ನೀಡ್ತಾ ಇದ್ದಾರೆ. 32-22 10 ಅಂಕದ ಬೃಹತ್ ಅಂತರದಲ್ಲಿ ದೆಹಲಿ ತಂಡ ಮುಂದೆ ಸಾಗ್ತಾ ಇದೆ. ಮತ್ತೊಮ್ಮೆ ಮಿಸ್ಟೇಕ್ ಅನ್ನ ಆಗ್ತಾ ಇದೆ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಎಂಡಿ ರೋಹ್ತಕ್ ತಂಡದ ದಾಳಿಗಾರ ದಾಳಿ ಭಾಗದಲ್ಲಿ ಟುಮ್ಕಿ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಅಂಕಿ 33-26 ಪಂದ್ಯ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಅದ್ಭುತವಾದ ದಾಳಿ ಆಗ್ತಾ ಇದೆ. ಒಂದ್ಸಲ ಜೋರ ಚಪ್ಪಾಳದಲ್ಲಿ ಆಗ್ತಾರ ಮಲ್ಟಿ ಸ್ಕಿಲ್ಗಳ ಸದ್ಬಳಕೆ ಕೂಡ ಆಗ್ತಾ ಇದೆ. 33-28 ರೋಚಕವಾದಂತ ಪಂದ್ಯ. ಈ ಬಾರಿ ಅಂಕಿತವರ ಬಂಧನ ಆಗ್ತಾ ಇದೆ. ಈಗಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯ ಆದ ಆಟಗಾರ. ಈ ಬಾರಿಯಿಂದ ಪ್ರಯತ್ನ ನಡೀತಾ ಇದೆ. ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಕಾತಾಡಬೇಕಿಲ್ಲ. ಈ ಬಾರಿ ಫಲ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಟು ದೆಹಲಿ. ಇಷ್ಟಪದ ಗೇಮ್ ಅಂತ ಗ್ರೀನ್ ಕಾರ್ಡ್ ಅನ್ನ ನೀಡ್ತಾ ಇದ್ದಾರೆ ತಿರುಪುಗಾರ. 37-29 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಅಂಕಮ ನಡೆದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸುಪಟಿಗೆ ಲಾನದ ಬೇಡವಾದಂತ ಟ್ಯಾಕಲ್ಗೆ ಮುಂದಾದಂತ ಆಟಗಾರ ಅಂಕಣದ ಆಚೆಗೆ ಹೋಗ್ತಾ ಇದ್ದಾರೆ. 37-30 7 ಅಂಕದ ಮುನ್ನಡೆಯೊಂದಿಗೆ ದೆಹಲಿ. ಮತ್ತೊಮ್ಮೆ ಶರವೇಗದ ದಾಳಿಗಾರ ಬೋನಸ್ಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಆನಂದ್ ಗಸ್ತಿ ಸರ್ ಇದ್ರೆ ಸಹ ತೀರ್ಪುಗಾರರಾಗಿ ಅರುಣ್ ಕುಮಾರ್ ಸರ್ ಮತ್ತು ವೇಣುಗೋಪಾಲ್ ಸರ್, ಸ್ಕೋರರ್ ಆಗಿ JM ಚೋಗ್ಲಾ ಸರ್ ಇದ್ರೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ
ಶಫೀಕ್ ಇನಾಮ್ದಾರ್ ಸರ್ ಕಬಡ್ಡಿಯಲ್ಲಿ ಮೈ ಮರೆಯಬಾರದು, ಮೈ ಮರೆತ್ರೆ ಇದೇ ಗತಿ. ಎಂತ ಪ್ರಯತ್ನ ನಡೀತಾ ಇದೆ. ಸೂಪರ್ ಟ್ಯಾಕಲ್ 2 points ಟು ದೆಹಲಿ. ನಲವತ್ತೊಂದು 30 11 ಅಂಕಗಳ ಸಂಪಾದನೆಯೊಂದಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ದೆಹಲಿ ತಂಡದ ಆಟಗಾರರು. ಅಂಕ ಮುನ್ನಡೆದ ಕಾರಣ ಆಟಗಾರರು ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಲವತ್ತೊಂದು 30 ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಸಾವ್ ನಲವತ್ತೆರಡು 30 ಪಂದ್ಯ ಸಾಗ್ತಾ ಇದೆ. ಸುಪಡಿಗಲ್ ಆನಂದ 3 ಜನ ಆಟಗಾರ ನಡುವೆ ಯಶವಂತ್ ದಾಳಿ ಭಾಗದಲ್ಲಿ ಕರ್ನಾಟಕ ಮೂಲದ ಆಟಗಾರ, ಮಂಗಳೂರು ಮೂಲದ ಆಟಗಾರ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿ ತಂಡಕ್ಕೆ ಮಾಡು ಇನ್ನೊಬ್ಬ ಮಾಡಿ ಡೂ ಆಡೈ ದಾಳಿ ಇದೆ. ಸುಪಡಿಗಲ್ ಆನಂದ 2 ಜನ ಆಟಗಾರ ನಡುವೆ ಡೂ ಆಡೈ ದಾಳಿ ಇದ್ದ ಕಾರಣ ಡಿಫೆಂಡರ್ ಅಂಗಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಸುಲಭದ ರೀತಿಯಲ್ಲಿ 43-30 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಯಶವಂತ್ ಮಂಗಳೂರು ಮೂಲದ ಆಟಗಾರ ಒಂದಷ್ಟೊತ್ತಿಗೆ ವಾಪಸ್ ಆಗ್ತಾ ಇದ್ದಾರೆ. 43-31 ಪಂದ್ಯ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಸೂಪರ್ ಟ್ಯಾಕಲ್ 2 points. 43-33 10 ಅಂಕದ ಮುನ್ನಡೆಯೊಂದಿಗೆ ಆಡಿಯನ್ಸ್ ಫ್ಯಾಕ್ಟರಿ ದಾಳಿ. ಈ ಬಾರಿ ಮತ್ತೊಮ್ಮೆ ಬಂಧನ ಆಗ್ತಾ ಇದೆ. ಶರವೇಗದ ದಾಳಿಗಾರ ಮತ್ತೊಮ್ಮೆ ಯಶಸ್ಸು ಕಾಣ್ತಾ ಇದ್ದಾರೆ. ದೊಡ್ಡ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದ ಒತ್ತಡ. ರಾಷ್ಟ್ರೀಯ ಆಟಗಾರ 45-33 ಪಂದ್ಯ ಸಾಗ್ತಾ ಇದೆ. ಈ ಜಾಗದಲ್ಲಿದ್ದಂತ ಆಟಗಾರನ ಟ್ಯಾಕಲ್ ಮಾಡ್ತಾ ಇದೆ. 48-34 ಪಂದ್ಯ. ಬರೀ 5 ನಿಮಿಷ. ನಲವತ್ತೆಂಟು 35 ಪಂದ್ಯ ಸಾಗ್ತಾ ಇದೆ. ಎಂಡಿ ರೋಹತಕ್ ತಂಡದ ಆಟಗಾರ 48-35 ಪಂದ್ಯ ಸಾಗ್ತಾ ಇದೆ. ಡೋಡಾಯ್ अंकित बड़े 9 निमिष आपके आखिरी 4 मिनट अभी खेल बाकी है. 50-35 ಪಂದ್ಯ ಸಾಗ್ತಾ ಇದೆ. ನನ್ನ ವೀಕ್ಷಕರನ್ನೇ ಕೇಳಿ ತೆಗಿ ಗ್ರಾಮದ ರಿಯಾಜ್ ಟೇಲರ್ ಆಗಿರುವಂತಹ ಎಸ್ ಮ್ಯಾಚ್ ಇಸ್ ಓವರ್.